ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ರಾಯರ ವರ್ಧಂತಿ ಮಹೋತ್ಸವನ ವಿಜೃಂಭಣೆಯನ್ನು ಆಚರಣೆ ಮಾಡಿದ್ದೀರಾ. ಯಾರೂ ವರ್ಧಂತಿನ ಆಚರಣೆ ಮಾಡೋಕ್ಕಾಗಿಲ್ಲ. ಕೆಲವು ಕಾರಣಾಂತರಗಳಿಂದ ಕೆಲವೊಬ್ಬರಿಗೆ ಮಾಡೋಕ್ಕಾಗಿಲ್ಲ. ಇಲ್ಲ ಸೂತಕ ಬಂದಿರ್ಬೋದು, ಇಲ್ಲ ಅವ್ರಿಗೇನೋ ರಾತ್ರಿನೇ ಪೀರಿಯಡ್ಸ್ ಆಗಿರ್ಬೋದು, ಹೆಣ್ಣು ಮಕ್ಕಳ ತೊಂದರೆ ಇದ್ದೇ ಇರುತ್ತಲ್ವ, ಆ ಥರ ಪೀರಿಯಡ್ಸ್ ಆಗಿರ್ಬೋದು. ಎಲ್ಲ ಜೋಡಿಸ್ಕೊಂಡಿರ್ತಾರೆ ವರ್ಧಂತಿ ಆಚರಣೆ ಮಾಡಬೇಕು ಅಂತ, ಅವ್ರಿಗೇನೋ ಪೀರಿಯಡ್ಸ್ ಆಗೋದು, ಇಲ್ಲ ಯಾರಿಗೋ ಹುಷಾರು ತಪ್ಪೋದು, ಆ ಥರ ಸುಮಾರು ಜನಕ್ಕೆ ಆಗಿದೆ ನನಗೆ ಕೇಳ್ಪಟ್ಟಂಗೆ. ಆದ ಕಾರಣ ವರ್ಧಂತಿ ಯಾರು ಮಾಡೋಕ್ಕಾಗಿಲ್ವೋ, ಮಂಗಳವಾರ ವರ್ಧಂತಿ ಯಾರು ಮಾಡೋಕ್ಕಾಗಿಲ್ವೋ, ಅದಾದ ನಂತರ ಇವಾಗ ನಾಳೆ ಗುರುವಾರ, ತುಂಬ ಪವರ್ಫುಲ್ ಗುರುವಾರ ಬಂದಿದೆ. ಗುರುವಾರಕ್ಕೆ ವರ್ಧಂತಿಗೆ 7 ದಿನ ಆದರೆ ಗುರುವಾರಕ್ಕೆ 9 ದಿನ ಆಗುತ್ತೆ ರಾಯರ ಪೂಜೆನ ಮಾಡುವಂಥವ್ರಿಗೆ. ಆದ ಕಾರಣ ಅವತ್ತು ವರ್ಧಂತಿ ದಿನ ಮಾಡೋಕ್ಕಾಗಿಲ್ಲ ಅಂತ ಅಂದವರು ಗುರುವಾರ ದಿನ ಯಾವ ಥರ ಪೂಜೆ ಮಾಡಬೇಕು, ನಾವು ರಾಯರನ್ನ ಒಲಿಸ್ಕೋಬೇಕು, ನಮ್ಮ ಕಷ್ಟಗಳನ್ನ ರಾಯರ ಹತ್ರ ಹೇಳ್ಕೋಬೇಕು, ನಮ್ಮ ಕಷ್ಟನ ರಾಯರ ಮುಂದೆ ಹೇಳ್ಕೊಂಡು ನಾವು ಕಷ್ಟನ ಬಗೆಹರಿಸ್ಕೋಬೇಕು. ಕೆಲವ್ರಿಗೆ ಮಕ್ಕಳಾಗಿರಲ್ಲ, ಕೆಲವರಿಗೆ ಹಣಕಾಸಿನ ಸಮಸ್ಯೆ ತುಂಬ ಇರುತ್ತೆ, ಕೆಲವೊಬ್ಬರು ಏನೋ ವಾಮಾಚಾರ ಮಾಡಿಸಿರ್ತಾರೆ, ಮಾಟ ಮಂತ್ರ ಮಾಡಿಸೋರು, ಇನ್ನೇನು ಇವರು ಬೆಳೆದು ಬಿಡ್ತಾರಲ್ಲ ಅನ್ನೋದು ಒಂದು ಕೆಲವರ ಕೆಟ್ಟ ದೃಷ್ಟಿ ನಿಮ್ಮ ಮೇಲೆ ಬಿದ್ದಿರುತ್ತೆ. ಆ ಥರದವ್ರಿಗೆ ವರ್ಧಂತಿ ಮಾಡೋಕ್ಕಾಗಲ್ಲ, ಯಾವ ಥರ ಪೂಜೆನೂ ಮಾಡೋಕ್ಕಾಗಲ್ಲ ಅವ್ರ ಮನೆಯಲ್ಲಿ. ಅಂಥವರು ಈ ಶಕ್ತಿಶಾಲಿ ಗುರುವಾರ ಬಂದಿದೆ, ರಾಯರ ವಾರ ಗುರುವಾರ ಬಂದಿದೆ, ಯಾವ ಥರ ನಾವು ಗುರುವಾರ ರಾಯರನ್ನು ಪೂಜೆ ಮಾಡಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ. ಯಾರು ಈ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ಈ ವಿಡಿಯೋನ ನೋಡಿ. ಈಗ ವರ್ಧಂತಿ ಮಾಡೋಕ್ಕಾಗಿಲ್ವಾ, ಈಗ ನೆಕ್ಸ್ಟ್ ಗುರುವಾರ ಬಂತು, ಏನು ಮಾಡಬೇಕು? ಬೆಳಗ್ಗೆ ಎದ್ದ ತಕ್ಷಣ ಮಡಿ ಮೈಲಿಗೆಯಿಂದ ವರ್ಧಂತಿ ದಿನ ಯಾವ ಥರ ಆಚರಣೆ ಮಾಡಿದರೆ ಅದೇ ಥರ ಆಚರಣೆ ಮಾಡಬೇಕು. ವರ್ಧಂತಿ ದಿನ ಆಚರಣೆ ಮಾಡಿದವರು ಗುರುವಾರ ಮಾಡ್ಬೋದು, ಶಕ್ತಿಶಾಲಿ ಗುರುವಾರ ಇದು. ರಾಯರನ್ನು ಪೂಜೆ ಮಾಡೋಕ್ಕೆ, ರಾಯರ ಸೇವೆ ಮಾಡೋಕ್ಕೆ ಯಾವುದೇ ಥರದ ಭಕ್ತರಿಗೆ ಅಡ್ಡಿ ಆತಂಕಗಳಿಲ್ಲ. ಗುರುವಾರ ನೀವು ಸಹ ಗುರುವಾರ ಪೂಜೆ ಮಾಡ್ಬೋದು. ಅವತ್ತಿನ ದಿನ ಮಾಡೋಕ್ಕಾಗದೇ ಇರೋರು ಇವತ್ತಿನ ದಿನ ಬೆಳಗ್ಗೆನೇ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮನೆಯನ್ನು ಶುಚಿಗೊಳಿಸಿ, ದೇವರ ಮನೆಯನ್ನು ಶುಚಿಗೊಳಿಸಿ ನೀವು ಶುಭ್ರವಾಗಿ ಸ್ನಾನ ಮಾಡಿ, ಆದಷ್ಟು ಸ್ನಾನದ ನೀರಿಗೆ ಉಪ್ಪು ಅರಿಶಿನ ಹಾಕಿ ಸ್ನಾನ ಮಾಡಿ, ಮನೆ ಒರೆಸ್ಬೇಕಾದ್ರೂ ಅಷ್ಟೇ ಉಪ್ಪು ನೀರು ಹಾಕಿ ಮನೆ ಒರೆಸಿ. ಯಾಕಂದರೆ ತುಂಬ ನೆಗೆಟಿವ್ ಎನರ್ಜಿ ಮನೇಲಿ ಇರುತ್ತೆ, ನಿಮ್ಮ ದೇಹದಲ್ಲೂ ಕೂಡ ತುಂಬ ನೆಗೆಟಿವ್ ಎನರ್ಜಿ ಇರುತ್ತೆ. ಆದ ಕಾರಣ ನಾನು ಪದೇ ಪದೇ ಇದನ್ನು ಹೇಳ್ತಾನೆ ಇರ್ತೀನಿ. ದೇವ್ರ ಮನೆಯಲ್ಲಿ ಕ್ಲೀನ್ ಮಾಡಿಕೊಂಡು, ರಾಯರ ಫೋಟೋ ಕ್ಲೀನ್ ಮಾಡಿಕೊಂಡು, ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹೂವಿನ ಅಲಂಕಾರ ಮಾಡಿ, ಆದಷ್ಟು ತುಳಸಿ ಯಥೇಚ್ಛವಾಗಿ ಉಪಯೋಗ ಮಾಡಿ, ಅಲಂಕಾರ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಮಾಡಿ. ದೀಪಗಳ ವಿಷಯಗಳು ಅಂತ ಬಂದಾಗ ಎಲ್ಲರೂ 3 ದೀಪ ಹಚ್ಚಬಾರ್ದು ಯಾವತ್ತು, 5, 7, 9, 11 ಈ ಥರ ನೀವು ದೀಪಗಳನ್ನು ಹಚ್ಕೊತ ಹೋಗಿ. 2 ತುಪ್ಪದ ದೀಪ ಮಾತ್ರ ಖಂಡಿತವಾಗಿಯೂ ಹಚ್ಚಿ. ನಿಮ್ಮ ಹತ್ರ ಸಾಧ್ಯವಾದರೆ ತುಪ್ಪದ ದೀಪ 2 ಹಚ್ಚಲೇಬೇಕಾಗುತ್ತೆ. ರಾಯರಿಗೆ ತುಪ್ಪದ ದೀಪ ತುಂಬ ಪ್ರಿಯವಾದದ್ದು, ಅದನ್ನು ಹಚ್ಚಿದರೆ ಅವರು ಸಮರ್ಪಣೆ ಮಾಡ್ಕೋತಾರೆ. ನಿಮ್ದೇನು ಕಷ್ಟ ಇರುತ್ತಲ್ಲ, ಕೇಳ್ಕೋತಿರಲ್ಲ, ಅದು ಅವರಿಗೆ ತಲುಪುತ್ತೆ ತುಪ್ಪದ ದೀಪ ಹಚ್ಚಿದರೆ ಅಂತ ಹೇಳಲಾಗುತ್ತೆ. ಆದ ಕಾರಣ ತುಪ್ಪದ ದೀಪ ಮಾತ್ರ ಮರಿಬೇಡಿ. ಆಮೇಲೆ ಹಣ್ಣುಗಳು, ನಿಮ್ಗೆ ಯಾವ್ದು ಹಣ್ಣು, ಬಾಳೆಹಣ್ಣು, ಕಿತ್ತಳೆ ಹಣ್ಣು, ದ್ರಾಕ್ಷಿ, ಯಾವ್ದು ಹಣ್ಣು ಆದ್ರೂ ಪ್ರಸಾದವಾಗಿ ಇಡಿ. ನಿಮ್ಮದು ಚಿಕ್ಕ ವಿಗ್ರಹ ಇದ್ದರೆ ಅದಕ್ಕೆ ಅಭಿಷೇಕ ಮಾಡಿ, ಹಾಲು, ಮೊಸರು, ಸಕ್ಕರೆ, ಕಲ್ಸಕ್ಕರೆ ಯಾವುದ್ರಿಂದನಾದರೂ ಅಭಿಷೇಕ ಮಾಡಿ. ಆಮೇಲೆ ಅದಕ್ಕೆ ಅಲಂಕಾರ ಮಾಡಿ, ಗಂಧ ಮಾತ್ರ ಇಡಬೇಕು, ಕುಂಕುಮ ಯಾವುದೇ ಕಾರಣಕ್ಕೂ ರಾಯರಿಗೆ ಇಡಕೂಡ್ದು. ಆಮೇಲೆ ನೈವೇದ್ಯ ಮಾಡಿ, ಬೆಲ್ಲದನ್ನ ಮಾಡಿ, ಅವಲಕ್ಕಿ ಮಾಡಿ ನೈವೇದ್ಯ ಮಾಡಿ, 5, 7 ಈ ಥರ ನಿಮ್ಗೆ ಎಷ್ಟು ಅನುಸಾರ ದೀಪ ಹಚ್ಚಿ. ಅದೇ ಬೆಳ್ಳಿದೆ ಹಚ್ಚಬೇಕು, ತಾಮ್ರದ ಹಚ್ಬೇಕಂತಿಲ್ಲ, ಮಣ್ಣಿನ ಹಣತೆ ದೀಪ ಕೂಡ ಹಚ್ಬೋದು ರಾಯರಿಗೆ. ಕೆಲವರು ಅನ್ಕೊತಾರೆ ಮಣ್ಣಿನ ದೀಪ ಇದೆ ನಮ್ಮ ಹತ್ರ, ಹೇಗೆ ಮಾಡೋದು ಅಂತಿಲ್ಲ. ಮಣ್ಣಿನ ದೀಪನೇ ತುಂಬ ಶ್ರೇಷ್ಠವಾದದ್ದು. ತುಪ್ಪನ ಯೂಸ್ ಮಾಡಿ, ಅದರಲ್ಲಿ ತುಪ್ಪ ಹಾಕ್ಬಿಟ್ಟು ಬತ್ತಿಯನ್ನು ಇಟ್ಟು ದೇವರಿಗೆ ಬೆಳಗುವಂಥದ್ದು. 5, 7, 9 ಈ ಥರ ಕೆಲವೊಬ್ಬರು ತುಪ್ಪದ ಆರತಿನ ಮಾಡ್ತಾರೆ ಮನೆಯಲ್ಲಿ. ಯಥಾಶಕ್ತಿ ನಿಮ್ಮದು ನಾನು ನಿಮಗೆ ಲೇಖನ ಬರೆಯೋದು ಹೇಳಿದ್ದೆ, ಅದು ಗುರುವಾರದವರೆಗೂ ಕಂಟಿನ್ಯೂ ಮಾಡ್ಬೋದು ನೀವು. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಲೇಖನ ಬರೆಯೋದು ಗುರುವಾರದವರೆಗೂ ನೀವು ಬರಿಬೋದು. ಅದರ ನೆಕ್ಸ್ಟ್ ಮುಡುಪು 7 ದಿನಕ್ಕಾದರೂ ಮಾಡ್ಬೋದು. ಈಗ 9 ದಿನ ಗುರುವಾರನೂ ಬಂದಿರೋದ್ರಿಂದ ಅವಾಗೇನೋ ಪೀರಿಯಡ್ಸ್ ಆದರೆ, ಇಲ್ಲ ಸೂತಕ ಬಂತು, ಏನೋ ಹಾಸ್ಪಿಟ್ಲ್ ತೊಂದರೆ ಬಂತು ಕೆಲವರಿಗೆ, ಅದನ್ನು ಮುಡುಪನ್ನ ನೀವು ಮಠಕ್ಕೆ ಹೋಗಿ ಕೊಡೋಕ್ಕಾಗಲಿಲ್ಲ, ಬಡವರಿಗೆ ದಾನ ಮಾಡೋಕ್ಕಾಗಲಿಲ್ಲ ಅನ್ನೋರು ಗುರುವಾರ ಅದನ್ನು ಪೂಜೆ ಮಾಡಿಬಿಟ್ಟು ಮಠಕ್ಕಾಗಲಿ, ನೀವು ಯಾರೋ ಕೈಲಾಗದಂಥರ ಬಡವರಿಗೆ ಕೊಟ್ಬಿಟ್ಟು ಮಠಕ್ಕೆ ಹೋಗಿ ಅದನ್ನು ಸಮರ್ಪಣೆ ಮಾಡಬೇಕಾಗುತ್ತೆ.
ಅದಾದಮೇಲೆ ಲೇಖನ ಬರೆಯೋದು ಅಷ್ಟೇ. ಆವತ್ತಿನ ದಿನ ಅದನ್ನು ಕಂಪ್ಲೀಟ್ ಆಗಿದ್ದರೆ ನೀವುದು 1001 ಹೇಳಿದ್ದೆ ಅಲ್ವಾ ನಾವು ಲೇಖನ ಬರೆಯೋದು, ಕಂಪ್ಲೀಟ್ ಆಗಿದ್ದರೆ ಅದನ್ನು ಮಠಕ್ಕೆ ಕೊಡಿ, ಇಲ್ಲ ಹರಿಯೋ ನದಿಗೆ ಎಲ್ಲಾದರೂ ಇದ್ದರೆ ಅಲ್ಲಿ ಬಿಟ್ಬಿಡಿ. ಆಮೇಲೆ ಅವತ್ತಿನ ದಿನ ಸ್ನಾನ ಮಾಡಿ ಎಲ್ಲ ಆದಮೇಲೆ ಅವತ್ತೇ ಮಠಕ್ಕೆ ಹೋಗಿ, ದಯವಿಟ್ಟು ಮಠಕ್ಕೆ ಹೋಗಿ ಅಲ್ಲಿ ಬೆಲ್ಲದ ಆರತಿದು ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಆ ಥರ ನಿಮಗೆ ಕೈಲಾದರೆ ಬೆಲ್ಲದ ಆರತಿ ಮಠದಲ್ಲಿ ಮಾಡಿ, ನೀವೇನು ಸಂಕಲ್ಪ ಇರುತ್ತಲ್ಲ ಆ ಸಂಕಲ್ಪ ಬೆಳಗ್ಗೆನೇ ಮಾಡ್ಕೋಬೇಕು. ನೀವು ರಾಯರ ಮುಂದೆ ಕೂತ್ಕೊಂಡಾಗ ಒಂದು ಕೈಯಲ್ಲಿ ಅಂಗೈಯಲ್ಲಿ ಅಕ್ಷತೆ ಹಿಡ್ಕೊಳ್ಳಿ, ಅದನ್ನು ಕೈಯಿಂದ ಮುಚ್ಚಿ ರಾಯರ ಮುಂದೆ ಕೂತ್ಕೊಂಡು ಪೂಜೆ ಎಲ್ಲ ಆದಮೇಲೆ ಬೇಡ್ಕೊಳ್ಳಿ, ಚೆನ್ನಾಗಿ ಬೇಡ್ಕೊಳ್ಳಿ. ದೇವರೇ, ನನಗೆ ಈ ಥರ ಕಷ್ಟ ಇದೆ, ನನಗೆ ಮದುವೆ ಆಗಲಿ, ಹಣಕಾಸಿನ ಸಮಸ್ಯೆ ಆಗಲಿ, ಮಕ್ಕಳ ವಿದ್ಯಾಭ್ಯಾಸ ಆಗಲಿ, ಮಕ್ಕಳು ಓದ್ತಿಲ್ಲ, ನಮ್ಮ ಮನೆಯವರು ಗಂಡ ಹೆಂಡತಿ ಸಮಸ್ಯೆ ಆಗಲಿ, ಇಲ್ಲ ಯಾರೋ ವಾಮಾಚಾರ ಮಾಡಿದ್ದಾರೆ, ಮಾಟ ಮಂತ್ರ ಮಾಡಿ, ಆ ಥರ ನಿಮಗೆ ನೆಗೆಟಿವ್ ಫೀಲ್ ಆಯ್ತಂದರೆ ರಾಯರ ಮುಂದೆ ಅಕ್ಷತೆಯನ್ನು ಕೈಯಲ್ಲಿ ಹಿಡ್ಕೊಂಡು ಅದು ಏನಿದೆ ನಿಮ್ಮ ಕಷ್ಟನ ರಾಯರ ಹತ್ರ ಹೇಳ್ಕೊಳ್ಳಿ. ಧೂಪ ದೀಪ ಎಲ್ಲ ನೈವೇದ್ಯ ಆದಮೇಲೆ ಗಟ್ಟಿ ಮನಸ್ಸಿನಿಂದ ರಾಯರನ್ನು ಬೇಡ್ಕೊಳ್ಳಿ, ನಂಬಿಕೆಯಿಂದ ಬೇಡ್ಕೊಳ್ಳಿ. ರಾಯರೇ, ನನಗೆ 9 ದಿನದ ವ್ರತ ಮಾಡಿದ್ದೀನಿ, 7 ದಿನದ ವ್ರತ ಮಾಡಿದ್ದೀನಿ, ಮಧ್ಯೆ ಅಡಚಣೆ ಬಂದಿರೋದ್ರಿಂದ, ಇವತ್ತು ಗುರುವಾರ ಬಂದಿರೋದ್ರಿಂದ ಇವತ್ತು ನಾನು ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ನನಗೆ ಈ ಸಮಸ್ಯೆಯಿಂದ ಬಗೆಹರಿಸಿ ಅಂತ ರಾಯರ ಹತ್ರ ಕೇಳ್ಕೊಳ್ಳಿ. ಖಂಡಿತವಾಗಿಯೂ ರಾಯರು ಒಳ್ಳೇದು ಮಾಡೇ ಮಾಡ್ತಾರೆ. ನಿಮ್ಮ ಸಮಸ್ಯೆಗೆ ಒಂದು ಪರಿಹಾರ ಕೊಟ್ಟೇ ಕೊಡ್ತಾರೆ. ಅದು ರಾಯರ ಪವಾಡ. ಈ ಥರ ಮಾಡಿ. ಆಮೇಲೆ ಅವತ್ತಿನ ದಿನ ಆದಷ್ಟು ಫಲಹಾರ ತೊಗೊಳ್ಳಿ, ನಾನ್ ವೆಜ್ ಏನು ತೊಗೊಳಕ್ಕೆ ಹೋಗಬೇಡಿ. ಸಾಯಂಕಾಲ ದಯವಿಟ್ಟು ಮಠಕ್ಕೆ ಹೋಗ್ಬಿಟ್ಟು ಅಲ್ಲಿ ಆದರೆ ಬೆಲ್ಲದ ದೀಪ ಹಚ್ಚಿಬಿಟ್ಟು ರಾಯರ ಮುಂದೆ ಮಂಡಿ ಊರಿ ಕೇಳ್ಕೊಳ್ಳಿ, ಈ ಥರ ನಾನು ನಿಮ್ಮದು ಪೂಜೆ ಮಾಡಿದ್ದೀನಿ, ಮಧ್ಯೆ ಏನೋ ಸಮಸ್ಯೆ ಬಂದಿದೆ ತಂದೆ, ಆದರೆ ಅದನ್ನು ಇವತ್ತು ಕಂಪ್ಲೀಟ್ ಮಾಡಿ ನಿನ್ನ ಪಾದಕ್ಕೆ ಸಮರ್ಪಣೆ ಮಾಡಿದ್ದೀನಿ, ಈ ಕಷ್ಟದಿಂದ ನನ್ನ ಪಾರು ಮಾಡು, ಈ ಕಷ್ಟದಿಂದ ನನ್ನ ದೂರ ಮಾಡು ರಾಘಪ್ಪ ಅಂತ ರಾಯರ ಹತ್ರ ನೀವು ಬೇಡ್ಕೊಳ್ಳಿ. ಆದಷ್ಟು ಅವತ್ತು ದಾನ ಧರ್ಮ ಮಾಡಿ, ಮಕ್ಕಳಿಗೇನಾದರೂ ಸಿಹಿ ತಿಂಡಿ ಕೊಡಿ, ವಯಸ್ಸಾದವರಿಗೆ ನೀವು ಸಹಾಯ ಮಾಡಿ, ನೀವು ನಿಮ್ಮ ಕೈಲಾದಷ್ಟು ಎಷ್ಟು ಆಗುತ್ತೆ, ಇಲ್ಲ ನೀವು ಊಟ ಕೊಡ್ತೀವಿ ಯಾರಿಗೇನಾದರೂ ಊಟ ಕೊಡಿ, ಹಸುಗಳಿಗೆ ಹಣ್ಣು ಹಂಪಲು ಏನಾದರೂ ಇದ್ದರೆ ಹಸುಗಳಿಗೆ ಕೊಡಿ, ಅವೂ ತೃಪ್ತಿ ಆಗ್ತವೆ. ರಾಯರು ಪ್ರತಿಯೊಂದು ಚರಾಚರ ಜೀವಗಳಲ್ಲೂ ರಾಯರಿರ್ತಾರೆ. ನೀವು ರಾಯರ ಮಠಕ್ಕೆ ಹೋದಾಗ ಏನೋ ಮಠದ ಹತ್ರ ಯಾರಾದರೂ ವಯಸ್ಸಾದವ್ರು ಇದ್ದರೆ ಅವ್ರಿಗೇನಾದರೂ ಸಹಾಯ ಬೇಕು ಅಂದರೆ ಸಹಾಯ ಮಾಡಿ. ನೀವು ಮನಸಾ ಇಚ್ಛೆ ಯಾರಿಗಾದರೂ ನೀವು ಸಹಾಯ ಮಾಡಿದ್ದೆ ಅದು ರಾಯರಿಗೆ ತಲುಪುತ್ತೆ. ಯಾವುದೋ ಒಂದು ಮುಖಾಂತರ ರಾಯರು ನಿಮ್ಗೇನು ಕಷ್ಟ ಇದೆ ಅದನ್ನು ಈಡೇರಿಸ್ತಾರೆ. ಈ ಥರ ನೀವು ಗುರುವಾರ ನೀವು ಸಂಕಲ್ಪ ಮಾಡಿ ಪೂಜೆನ ಮಾಡಿ. ಯಾರು ಅವತ್ತು ವರ್ಧಂತಿ ದಿನ ಮಾಡೋಕ್ಕಾಗಿಲ್ವೋ, ಆ ಕಾರಣಾಂತರಗಳಿಂದ ಕಾರಣ 1000 ಇರ್ಬೋದು, ಆಗಿರುತ್ತೆ, ಕೆಲವೊಬ್ರಿಗೆ ಆಗಿರುತ್ತೆ, ಅದನ್ನು ಮರೆತು ಇವತ್ತು ಗುರುವಾರ ತುಂಬ ಪವರ್ಫುಲ್ ಆಗಿರೋವಂಥ ಗುರುವಾರ ಬಂದಿದೆ. ಅದು 9 ದಿನಕ್ಕೆ ಬಂದಿದೆ ಕರೆಕ್ಟಾಗಿ. ಅವತ್ತಿನ ದಿನ ನೀವು ಈ ಸಂಕಲ್ಪ ಮಾಡಿ ಸೇವೆ ಮಾಡಿದ್ದೇ ಆದರೆ ರಾಯರಿಗೆ ಖಂಡಿತವಾಗಿಯೂ ನಿಮ್ದೇನೇ ಕಷ್ಟ ಇರಲಿ, ಹಣಕಾಸಿನ ಸಮಸ್ಯೆ ಇರಲಿ, ಯಾವುದೇ ಥರದ ಕಷ್ಟ ಇರಲಿ, ಗಂಡ ಹೆಂಡತಿ ಸಮಸ್ಯೆ ಇರಲಿ, ಎಲ್ಲ ಸಮಸ್ಯೆಗಳು ರಾಯರ ಪಾದದಲ್ಲಿ ಅರ್ಪಣೆ ಮಾಡಿಬಿಟ್ಟು ಈ ಥರ ನೀವು ಗುರುವಾರ ಒಂದು ಸಂಕಲ್ಪ ಮಾಡಿ ನೀವು ರಾಯರ ಸೇವೆ ಮಾಡಿದ್ದೆ ಆದರೆ ನಿಮ್ಮ ಕಷ್ಟಗಳಿಗೆ ಖಂಡಿತ ಫಲ ಸಿಕ್ಕೇ ಸಿಗುತ್ತೆ. ನೀವು ವರ್ಧಂತಿ ದಿನ ನಾವು ಪೂಜೆ ಮಾಡಿದ್ದೀವಿ ಮತ್ತೆ ಮಾಡಬೇಕಾ ಅಂತಂದರೆ ಏನೂ ತೊಂದರೆ ಇಲ್ಲ. ನೀವು 7 ದಿನ ಮಾಡಿದ್ದೀರಲ್ವ, 9 ದಿನಕ್ಕೆ ಕಂಟಿನ್ಯೂ ಮಾಡಿ. ಆಗೋದಾದರೆ ನಿಮ್ಮ ಕೈಲಿ ಮಾಡಿ. ನಿಮ್ಗೇನಾದರೂ ಮಧ್ಯ ಪೀರಿಯಡ್ಸ್ ಆಗಲಿ, ಏನೋ ಸೂತಕ ಆಗಲಿ, ಏನೋ ಒಂದು ಹಾಸ್ಪಿಟ್ಲ್ ತೊಂದರೆ ಮಾಡೋಕ್ಕಾಗಿಲ್ಲ ಅಂದವರು ಗುರುವಾರ ಮಾಡಿದ್ರೂ ಕೂಡ ವರ್ಧಂತಿ ಆಚರಣೆ ನೀವು ಮಾಡಿದ್ರೂ ಕೂಡ ತೊಂದರೆ ಏನಿಲ್ಲ. ಗುರುವಾರ ನೀವು ಯಥಾ ಪ್ರಕಾರ ಗುರುವಾರ ರಾಯರ ಪೂಜೆ ಯಾವ ಥರ ಮಾಡ್ತೀರೋ ಆ ಥರ ಪೂಜೆ ಮಾಡಿ, ಸಂಕಲ್ಪ ಮಾಡಿ ಮಠಕ್ಕೆ ಹೋಗಿ ಬಂದು ನೀವು ಪೂಜೆ ಮಾಡೋದ್ರಿಂದ ರಾಯರು ಖಂಡಿತವಾಗಿಯೂ ಒಲ್ತಾರೆ. ಇದಾಗಿತ್ತು ಇವತ್ತಿನ ಈ ವಿಡಿಯೋ. ಇದರಲ್ಲಿ ಏನಾದರೂ ನಿಮಗೆ ಅನಿಸಿದರೆ ಕಮೆಂಟ್ ಮಾಡಿ, ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಎಲ್ಲರಿಗೂ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ರಾಯರ ಬಗ್ಗೆ ಇಲ್ಲ ಯಾವುದಾದ್ರೂ ಪೂಜೆ ಬಗ್ಗೆ ಎಲ್ಲ ಮಾಹಿತಿಗಳನ್ನು ಈ ಚಾನಲಲ್ಲಿ ನಾನು ಎಷ್ಟಾಗುತ್ತೋ ನನ್ನ ಕೈಲಿ ಕೊಡ್ತಾ ಹೋಗ್ತೀನಿ. ಇದಾಗಿತ್ತು ನನ್ನ ವಿಡಿಯೋ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಪೂಜ್ಯಾಯ ಗುರು ರಾಘವೇಂದ್ರಾಯ ಸತ್ಯಧರ್ಮ ಯಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ.